ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನು ಇವತ್ತು ನಿಮಗೆ ಕಳಿಲೆಯಿಂದ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ಈ ಕಳಿಲೆ ಅಂದರೆ ಏನಂದರೆ ಇದು ಬ್ಯಾಂಬೋ ಶೂಟ್ ಅಷ್ಟೇ. ಇದನ್ನ ಮಲೆನಾಡಿನ, ಅದರಲ್ಲೂ ಮಳೆಗಾಲದ ಅತಿಥಿ ಅಂತಲೇ ಕರೀತಾರೆ. ಫಸ್ಟ್ ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಇದರಿಂದ ಫಸ್ಟ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ, ಮತ್ತು ಚರ್ಮದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಮತ್ತು ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಈ ಥರ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಕಳಿಲೆನ ಹಂಗೆ ಅಂತೂ ತಿನ್ನೋಕ್ಕಾಗಲ್ಲ, ಆದರೆ ಉಪ್ಪಿನಕಾಯಿ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಳಿಲೆ ತೊಗೊಂಡ್ಬಂದು ಅದನ್ನು ನೀರಲ್ಲಿ ಇಟ್ಟಿದ್ವಿ. ಇವಾಗ ನೆಕ್ಸ್ಟ್ ದಿನ ಅದನ್ನು ಹೆಚ್ಚುತ್ತಾ ಇದ್ದೀವಿ. ಇವಾಗ ನೋಡಿ, ನಿಮಗೆ ಯಾವ ಸೈಜಿಗೆ ಪೀಸ್ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ನಿಮಗೆ ಇವಾಗ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ, ಇದು ಬಿದಿರು ಇರುತ್ತಲ್ಲ ಆ ಥರನೇ ಇರುತ್ತೆ. ಇದನ್ನು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಉಪ್ಪಿನಕಾಯಿ ಯಾವ ಥರ ಇರುತ್ತೋ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 2 ಕಳಿಲೆ ಅಷ್ಟೇ ಉಪಯೋಗಿಸ್ತಾ ಇರೋದು. ಇವಾಗ ನಾನು 7ರಿಂದ 8 ಮೆಣಸಿನ್ಕಾಯಿ ಮತ್ತು ಒಂದು 5ರಿಂದ 6 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಸಹ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ ಸಹ ಉದ್ದುದ್ದಕ್ಕೆ ಚೂರು ದೊಡ್ಡಕ್ಕಿರೋಂಗೆ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಥರ ಉದ್ದುದಕ್ಕೆ ಹೆಚ್ಕೊಂಡು ಅದು ಕಳಿಲೆ ಎಲ್ಲ ಕಳ್ತ ಮೇಲೆ, ಅಂದರೆ ಹಾಕಿ ಒಂದು 2-3 ದಿನ ಆದಮೇಲೆ ಕಳಿಲೆ ಉಪ್ಪಿನಕಾಯಿನ, ಆ ಮೆಣಸಿನ್ಕಾಯಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಹೆಚ್ಕೊಳೋದಿರೋದು. ಮೆಣಸಿನ್ಕಾಯಿ, ನಿಂಬೆಹಣ್ಣು ಮತ್ತು ಕಳಿಲೆ ಹೆಚ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಟು ಹಿಂದಿನ ದಿನವೇ ನಾನು 1 ಸ್ಪೂನಷ್ಟು ಮೆಂತ್ಯಕಾಳು ಮತ್ತು ಒಂದು ಸ್ವಲ್ಪ ಅರಿಶಿನ ನೆನಾಕಿಟ್ಟಿದ್ದೆ. ಇವಾಗ ಅದು ನೋಡಿ ನೆನ್ಕೊಂಡಿದ್ದೆ ನೀಟಾಗಿ. ಅರಿಶಿನ ಎಲ್ಲ ಕಲರ್ ಬಿಟ್ಟಿದೆ. ಇವಾಗ ಇದನ್ನು ನಾನು ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಜಾರ್ ತೊಗೊಂಡು ನಾನು ಅರಿಶಿನ ಏನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ತದ್ದು ಹಾಕ್ಕೊತಾ ಇದ್ದೀನಿ, ಮಿಕ್ಸಿಲಿ ಓಡಲ್ಲ ಅಂತ. ಅದಾದಮೇಲೆ ಮೆಂತ್ಯಕಾಳು ಏನು ತೊಗೊಂಡಿದ್ದೆ 1 ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಏನು ಹಸಿದಿದೆ ಅದು ನನಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಅದು ಓಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ನೀರು ಹಾಕೊಂಡ್ರೆ ಸಾಕು. ಇವಾಗ ಹಾಕೊಂಡ್ಮೇಲೆ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಆಮೇಲೆ ನಾವು ಮುಂಚೆನೇ ಏನು ಹೆಚ್ಚಿಟ್ಕೊಂಡಿದ್ವಿ ಅದಕ್ಕೆ 1 ಹಿಡಿಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ರೆಡಿ ಆಗಿದೆ ಮಸಾಲೆ. ಅದಾದಮೇಲೆ ಉಪ್ಪಾಕಿ ಕಾಯಿನೂ ಸಹ ಹೆಚ್ಚಿಟ್ಕೊಂಡಿದ್ದಾಗಿದೆ. ನಾನು ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದನ್ನು ಏನು ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿರೋದನ್ನ ತೊಳೆದು ಹಾಕ್ಕೊತಾ ಇದ್ದೀನಿ. ಭಾಳ ನೀರು ಹಾಕಬೇಡಿ, ಯಾಕಂದರೆ ನಿಂಬೆಹಣ್ಣಲ್ಲೂ ಸಹ ನೀರು ಇರುತ್ತಲ್ಲ, ಅದು 1-2 ದಿನ ಬಿಟ್ಮೇಲೆ ಸರಿಯಾಗುತ್ತೆ. ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಉಪ್ಪಿನಕಾಯಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇತ್ತೀಚಿನ ಕಾಲದಲ್ಲಿ ಕಳಿಲೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಈ ಉಪ್ಪಿನಕಾಯಿನ ಭಾಳ ದಿನ ಸ್ಟೋರ್ ಮಾಡೋಕ್ಕೂ ಸಹ ಬರಲ್ಲ, ಬೇಗ ತಿಂದು ಖಾಲಿ ಮಾಡಬೇಕಾಗುತ್ತೆ. 1 ತಿಂಗಳು 2 ತಿಂಗಳು ತನಕ ಇರ್ಬೋದಷ್ಟೇ, ಭಾಳ ದಿನ ಇರಲ್ಲ, ಯಾಕಂದರೆ ಹಸಿದೇ ಹಾಕಿರ್ತೀವಲ್ಲ ಹಂಗಾಗಿ. ಇದೇ ಥರ ಹೆಚ್ಚಿನ ಆರೋಗ್ಯಕರ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಫಸ್ಟ್ ಹಾಕಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿದ್ರೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಈಗ ಇನ್ನೂ ಯಾವುದಾದ್ರೂ ಬೇರೆ ಥರ ಕುಕ್ಕಿಂಗ್ ವೀಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇವಾಗ ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪಿನಕಾಯಿ. ನೋಡಿ, ಮಾಡಿರೋದು ಒಂದು ಬಾಕ್ಸ್ ಉಪ್ಪಿನಕಾಯಿ ಆಗಿದೆ. ಇದು ಇವಾಗ ಹಿಂಗೆ ಗಟ್ಟಿ ಇದೆ ಅಷ್ಟೇ. 1-2-3 ದಿನ ಆದಮೇಲೆ ನೀರೆಲ್ಲ ಬಿಟ್ಕೊಂಡ್ಮೇಲೆ ರಸ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೆಂಗಿತ್ತಂತ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.